ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಡಲಾಗಿದೆ ಅನ್ನುವಂತಹ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಯಾವುದೇ ಸಮಯದಲ್ಲಿ ಎಸ್ಐಟಿಗೆ ಉತ್ತರಿಸೋದಕ್ಕೆ ನಾನು ಸಿದ್ಧ. ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಕಳೇಬರ ದಫನ್ ಮಾಡಿದಂತಹ ಎಲ್ಲವೂ ಕೂಡ ತನಿಖೆ ಆಗಲಿ. ಪೂರಕ ದಾಖಲೆ ಇಲ್ಲದೆ ಗ್ರಾಮ ಪಂಚಾಯತ್ ಯಾವ ಕೆಲಸವನ್ನು ಕೂಡ ಮಾಡಲ್ಲ ಅಂದಿದ್ದಾರೆ. ಶೋಧ ಕಾರ್ಯದಲ್ಲಿ ಸಿಕ್ಕಿರುವಂತಹ ಅವಶೇಷಗಳು ಯುಡಿಆರ್ ಆಗಿದೆ, ಎಲ್ಲವೂ ಕೂಡ ರಿಜಿಸ್ಟರ್ ಆಗಿದೆ. ಸ್ವಾಮಿ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಸುಮ್ಮನೆ ಕೂತಿಲ್ಲ. ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರೆ 7 ಜನ್ಮದಲ್ಲೂ ಕೂಡ ಕಷ್ಟ ಅಂದಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳ ಹಾಗೂ ಉಜಿರೆಗಳಲ್ಲಿ ಬೀಡು ಬಿಟ್ಟಿರುವಂತದ್ದು. ಇನ್ನ ಈ ಬಗ್ಗೆ ಮಾತನಾಡಿಕೊಳ್ಳೋ ಜೊತೆಗೆ ಧರ್ಮಸ್ಥಳದ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಂತ ಶ್ರೀ ಶ್ರೀನಿವಾಸ್ ರಾವ್ ಜೊತೆಗಿದ್ದಾರೆ. ಒಂದಿಷ್ಟು ಆರೋಪ ಪ್ರತ್ಯಾರೋಪ ಕ್ಷೇತ್ರದ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ಆಗಿರುವ ಘಟನೆಗಳ ಬಗ್ಗೆ ನಡೀತಾ ಇರುವಂತದ್ದು ಇದು ಜನರಿಗೂ ಕೂಡ ಗೊತ್ತಿರುವಂತದ್ದೇ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಂಡು ಹೋಗ್ತೀನಿ. ಸರ್ ನಮಸ್ಕಾರ ಸರ್. ಸರ್ ನಿಜಕ್ಕೂ ಒಂದು ರೀತಿಯಲ್ಲಿ ಇದು ಚರ್ಚೆಗೆ ಗ್ರಾಸವಾಗಿರುವಂತಹ ಸದ್ಯ ಸುದ್ದಿ ಇದೀಗ. ಧರ್ಮಸ್ಥಳದ ಸ್ನಾನಘಟ್ಟ ಅಂದ್ರೆ ಜನರು ಬಂದು ಸ್ನಾನ ಮಾಡಿ ಪುಣ್ಯವನ್ನು ಪಡ್ಕೊಳ್ತಾರೆ ಅನ್ನೋ ವ್ಯವಸ್ಥೆ ಇದ್ದಂತ ಒಂದು ಸಮಯ ಇತ್ತು. ಇದೀಗ ಒಂದು ಚೂರು ಬದಲಾವಣೆ ಆಗ್ತದೆ. ಅಂದ್ರೆ ಈ ರೀತಿ ಊಹಾಪೋಹಗಳ ಅಥವಾ ಸತ್ಯನೋ ನಮ್ಗೆ ಗೊತ್ತಿಲ್ಲ, ತನಿಖೆಯಿಂದಲೇ ಬಯಲಾಗಬೇಕಾಗಿರುವಂತಹ ವ್ಯವಸ್ಥೆ ಈಗ. ಈ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಒಂದು ಉಪಾಧ್ಯಕ್ಷನಾಗಿ ನಮ್ಮ ಗ್ರಾಮ ಪಂಚಾಯತಿಯ ವ್ಯಾಪ್ತಿ, ಗ್ರಾಮ ಪಂಚಾಯತಿ ಮತ್ತು ಕ್ಷೇತ್ರದ ಹೆಸರು ಒಳ್ಳೆಯ ವಿಚಾರದಲ್ಲಿ ಆಗಸಕ್ಕೆ ಹೊಂಟಿರುವಂತದ್ದು. ಆದ್ರೆ ಈ ವಿಚಾರದಲ್ಲಿ ಆದಾಗ ಇಡೀ ರಾಜ್ಯ ಅಲ್ಲ ದೇಶವೇ ಇದರ ಬಗ್ಗೆ ಬಹಳ ಆಸಕ್ತಿಯಿಂದ ನೋಡ್ತಾ ಇದೆ. ಹಾಗಿರುವಾಗ ಇದು ಸತ್ಯದ ಅನಾವರಣ ಆಗುವಂತಹ ಒಂದು ಘಟನೆ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಅದರ ಜೊತೆಗೆ ಸಾಕಷ್ಟು ಅಗ್ನಿ ಪರೀಕ್ಷೆಗಳು, ಒಂದು ಕ್ಷೇತ್ರ ಅಥವಾ ಒಬ್ಬ ವ್ಯಕ್ತಿ ಬೆಳೆಯುವಾಗ ಈ ರೀತಿಯ ಸಾಕಷ್ಟು ಅಗ್ನಿ ಪರೀಕ್ಷೆಗಳು ಬರುವಂಥದ್ದು ಸಹಜ. ಆದರೆ ಆ ಎಲ್ಲಾ ಅಗ್ನಿ ಪರೀಕ್ಷೆಗಳಿಂದ ಮೇಲೆ ಬಂದಾಗ ಆ ವ್ಯಕ್ತಿಯ ಇನ್ನಷ್ಟು ವ್ಯಕ್ತಿತ್ವ ಅನಾವರಣ ಆಗ್ತದೆ. ಹಾಗಾಗಿ ಇದೊಂದು ಅಗ್ನಿ ಪರೀಕ್ಷೆ. ತನಿಖೆ ನಡೀತಾ ಇದೆ. ಅದರ ತಕ್ಕಂತೆ ಮುಸುಕುದಾರಿ ತೋರಿಸಿದ ಜಾಗದಲ್ಲಿ 13 ಜಾಗಗಳನ್ನ ಗುರುತು ಮಾಡಿದ್ದ ಯಾರು ಮುಸುಕುದಾರಿ, ಅದನ್ನ ಅಧಿಕಾರಿಗಳಿಗೂ ತಿಳಿಸಿದ್ದ. ಈಗ ಆ ತನಿಖೆ ನಡೀತಾ ಇರುವಂತದ್ದು. ಒಂದಿಷ್ಟು ಕಳೆ ಬರಹಗಳು ಸಿಕ್ಕಿರುವಂತದ್ದು. ಈಗ 6ನೇವರೆಗೂ ಆ ಜಾಗವನ್ನು ಅಗದಿದ್ದಾರೆ. ಅಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕಿರುವಂತದ್ದು. ಅಂದ್ರೆ ಉತ್ಖನನ ಅಂದ್ರೆ ಒಂದಿಷ್ಟು ಮಾಡಿದಾಗ ಅಲ್ಲಿ ಕಳೆ ಬರ ಸಿಕ್ಕಿರುವಂತದ್ದು, ತಲೆ ಬುರುಡೆ ಆಗಿರ್ಬೋದು ಅಥವಾ ಕೈ ಅಥವಾ ಕಾಲಿನ ಎಲುಬುಗಳು ಸಿಕ್ಕಿದಾವಂತೆ. ಬಟ್ ಈ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ಮುಸುಕುದಾರಿ ಅಂತ ಹೇಳ್ತೀರಾ. ಎಸ್ಐಟಿ ತನಿಖೆ ಮತ್ತು ಕೋರ್ಟಿನ ತನಿಖೆ ಹಂತದಲ್ಲಿ ಸಾರ್ವಜನಿಕರು ಮಾತನಾಡಬಾರದು ಅಂತ ಹೇಳುವಂತದ್ದು ಒಂದು ಕಾನೂನಿದೆ. ಹಾಗಾಗಿ ಅದರ ಬಗ್ಗೆ ವಿಶೇಷವಾಗಿ ನಾನು ಹೇಳಲಿಕ್ಕೆ ಶಕ್ತನಲ್ಲ. ಆದ್ರೂ ನಿಮ್ಮ ಪ್ರಶ್ನೆಗೆ, ಒಬ್ಬ ಮುಸುಕುದಾರಿ ಅಥವಾ ಏನೋ ಅನಾಮಿಕ ಅಂತ ಹೇಳುವಂತವನು ತೋರಿಸುವಂತಹ ಜಾಗಗಳು ಅಂತ ಹೇಳುತ್ತದೆ, ಇದಕ್ಕೆಲ್ಲ ಗ್ರಾಮ ಪಂಚಾಯಿತಿ ಧರ್ಮಸ್ಥಳದ 85-86ರಿಂದ ಪ್ರಾರಂಭವಾಗಿ ಇಲ್ಲಿಯವರೆಗೆ 2025ರವರೆಗೂ ಕೂಡ ಬೇರೆ ಬೇರೆ ಈ ಅನಾಥ ಶವಗಳ ದಫನದ ಬಗ್ಗೆ ದಾಖಲೀಕರಣವನ್ನು ಪೊಲೀಸ್ ಇಲಾಖೆಯ ಜೊತೆ ಇಟ್ಟುಕೊಂಡಿದ್ದೇವೆ. ಆ ದಾಖಲೆಗಳನ್ನು ಪರಾಮರ್ಶಿಸಿ ಅದನ್ನು ನೋಡಿದಾಗ ಈಗ ಉತ್ಖನನವಾದದಲ್ಲಿ ಏನು ಸಿಕ್ಕಿದೆ, ಆ ಸಿಕ್ಕಿದಂತ ಕಳೆ ಬರದ DNA ಮತ್ತು ನಮ್ಮಲ್ಲಿರುವಂತಹ UDR ಸಂಖ್ಯೆಯ DNAಗಳು ಮ್ಯಾಚ್ ಆದಾಗ ನಮ್ಮ ದಾಖಲೆ ಮತ್ತು ಅದು ಅಧಿಕೃತವಾಗಿ ದಫನವಾಗಿರುವಂತಹ ಒಂದು ಏನು ಶವ ಅಂತ ಹೇಳುವಂಥದ್ದು ಆಗ್ತದೆ, ತನಿಖೆಯ ಮೂಲಕ ಆಗ್ತದೆ. ಹಾಗಾಗಿ ಆ ದಿನಗಳನ್ನು ನಾವು ಕಾಣಲಿಕ್ಕೆ ಬಯಸ್ತಾ ಇದ್ದೇವೆ. ಖಂಡಿತ ಸತ್ಯ. ಈಗ ಅದ ಹೇಳ್ತಾ ಇದ್ರೆ ಈ ತರದ್ದು ಆದ್ರೆ ಅಸಹಜ ಸಾವು ಅಥವಾ ಸಹಜ ಸಾವು, ಆತ್ಮಹತ್ಯೆಯೋ ಅಥವಾ ಯಾರು ಹಿಂದೆ ಮುಂದೆ ಇಲ್ಲದೆ ಒಂದು ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಅಥವಾ ಅವನ ಬಳಿ ಯಾವುದೇ ರೀತಿಯ ಸಾಕ್ಷ್ಯಾಧಾರ ಇಲ್ಲಿದ್ದಾಗ ಪಂಚಾಯತಿ ಅಂದ್ರೆ ಗ್ರಾಮದಲ್ಲಿದ್ರೆ ಪಂಚಾಯತಿಗಳು, ತಾಲೂಕಲ್ಲಿದ್ರೆ ತಹಸೀಲ್ದಾರ್ ಕಚೇರಿ ಇರುತ್ತೆ, ಜಿಲ್ಲೆಯಲ್ಲಿದ್ರೆ DC ಕಚೇರಿ ಇರುತ್ತೆ, ಸ್ಟೇಷನ್ ಇರುತ್ತೆ, ಸ್ಥಳೀಯವಾಗಿ ಅಧಿಕಾರಿಗಳು ಇರ್ತಾರೆ. ಈಗ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಒಂದಿಷ್ಟು ಜನ ತೀರ್ಕೊಂಡ್ರು, ಅವ್ರನ್ನ ದಫನ್ ಮಾಡ್ಲಿಕ್ಕೆ ಪರ್ಟಿಕ್ಯುಲರ್ ಆಗಿ ಅದೇ ಜಾಗವನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಹೇಗೆ ಅಂತ ಪಂಚಾಯತಿಂದ 1986-87ರಿಂದ ಪ್ರಾರಂಭವಾದಂತಹ ಮಂಡಲ್ ಪಂಚಾಯತ್ ಆ ದಿನದಲ್ಲಿ ಯಾವುದೇ ವ್ಯವಸ್ಥೆಗಳು ಇಲ್ಲದಿದ್ದಂತಹ ದಿನಗಳಲ್ಲಿ ಸ್ಥಳೀಯವಾಗಿ ಸಿಕ್ಕಿರುವಂತಹ ಮತ್ತು ಆ ಪರಿಸ್ಥಿತಿ ಮತ್ತು ಪರಿಸರ, ಯಾಕಂತ ಹೇಳಿದ್ರೆ ಆ ಕಳೆಬರ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ದಾಖಲೆಗಳಿದೆ. ಅದನ್ನು ಎಲ್ಲ ಏನು ಪ್ರೊಸೀಜರ್ಗಳನ್ನು ಮಾಡಿ
ಸ್ಥಳೀಯವಾಗಿ ದಫನ ಮಾಡಿರುವಂತದ್ದು ಪೊಲೀಸ್ ಅಧಿಕಾರಿ ಇದ್ದುಕೊಂಡು ಪಂಚಾಯತ್ ಅನ್ನು ಉಪಯೋಗಿಸಿಕೊಂಡು ಇರುವಂತದ್ದು ಕೂಡ ಇದೆ, ಇಲ್ಲ ಅಂತ ಇಲ್ಲ. 2006ರ ನಂತರ ಸುಮಾರು 6ರ ಮೇಲೆ ನಮ್ಮ ಧರ್ಮಸ್ಥಳದ ಗ್ರಾಮ ಪಂಚಾಯತಿಗೆ ಹಿಂದೂ ರುದ್ರಭೂಮಿ ಅಂತ ಹೇಳುವಂಥದ್ದು ದಾಖಲೀಕರಣ ಆಗಿ ಅಲ್ಲಿ ವ್ಯವಸ್ಥೆಗಳಾಗಿ ಅದರ ಪಕ್ಕದಲ್ಲಿ ಬರೀ ಲ್ಯಾಂಡ್ ಇದೆ. ಸೊ ಅದಾದ ನಂತರ ಅಲ್ಲಿ ಮಾಡ್ತಾ ಇದ್ದೇವೆ. ಕಳೆದ ಹಳೆಯ ದಿನಗಳಲ್ಲಿ ಇದರ ಬಗ್ಗೆ ನಮ್ಮ ಪ್ರಾರಂಭದ ಮಂಡಲ ಪ್ರಧಾನರವರು ಕೂಡ ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ದಿನಗಳಲ್ಲಿ ಏನು, ಯಾಕಂದ್ರೆ ಅವರ ದಿನಗಳ ಮಾಹಿತಿಯನ್ನು ನಾನು ಹೇಳಲಿಕ್ಕಾಗುದಿಲ್ಲ. ಅದಾದ ಮೇಲೆ ಮಾಜಿ ಅಧ್ಯಕ್ಷರಾದಂತಹ ಕೇಶವ್ ಅವರು ಕೂಡ ಅವರ ದಿನಗಳಲ್ಲಿ, ಅವರು ಅಧ್ಯಕ್ಷನಾಗಿರುವಂತಹ ದಿನಗಳಲ್ಲಿ ಯಾವ ರೀತಿ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ಪೊಲೀಸ್ ದಾಖಲೆಗಳ ಮೂಲಕ ಅವರು ಹೇಳಿದ್ದಾರೆ. ಹಾಗಾಗಿ ಇದು ನಾನು ನನ್ನ ಪಂಚಾಯಿತಿಯ ಹಳೆಯ ದಾಖಲೆಗಳನ್ನು ನೋಡುವ ಒಂದು ನಿಟ್ಟಿನಲ್ಲಿ ಅಲ್ಲಿ ಆಗಿರುವಂತಹ ಸಾಧ್ಯತೆಗಳಿದೆ, ಆಗಿದೆ. 1995 ಮಾಸ್ಕ್ ಮ್ಯಾನ್ ಇದ್ದಂತ ಸಮಯ. ತಾವು ಯಾವಾಗ ರಾಜಕೀಯಕ್ಕೆ ಬಂದ್ರಿ, ತಾವು ರಾಜಕೀಯದಲ್ಲಿದ್ದಾಗ ಮಾಸ್ಕ್ ಮ್ಯಾನ್ ನೋಡಿದ್ರ? ಮಾಸ್ಕ್ ಮ್ಯಾನ್ ಅನ್ನ ಕಡೆಯಿಂದ ಕೆಲವೊಂದಿಷ್ಟು ಅಂದ್ರೆ ಶವಗಳನ್ನ ಹೂತ್ ಹಾಕಿಸೋ ವ್ಯವಸ್ಥೆ ಆಗಿತ್ತು. ಅಂದ್ರೆ ಅವನು ಸ್ವೀಪರ್ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿ ವಿಷಯ ಗೊತ್ತಿತ್ತು. 95ಗೆ ಬಂದು 2014ಕ್ಕೆ ಹೋಗ್ತಾನೆ ಇಲ್ಲಿಂದ ಅವನು ಹೋಗಿ ಮತ್ತೆ ಈಗ ಮುಸುಗುದಾರಿಯಾಗಿ ಬಂದಿರುವಂತದ್ದು ತಾವು ನೋಡಿದ್ರ? ಮತ್ತೆ ಅವನೊಂದಿಷ್ಟು ಆರೋಪಗಳು ಕೂಡ ಇಲ್ಲಿ ಕೇಳಿ ಬಂದಿದಂತದ್ದು. ಏನು ಆರೋಪ ಅದು? ಮುಖ್ಯವಾಗಿ ವ್ಯಕ್ತಿ ಅನಾಮಿಕ ಅಂತ ಹೇಳುವಂಥದ್ದು, ಮುಸುಕುದಾರಿ ಅಂತ ಹೇಳುವಂಥದ್ದು, ಅದರಲ್ಲಿ ಯಾವುದೇ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲದಿರುವಂತಹ ಒಂದು ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ವ್ಯಕ್ತಿಯೇ ಯಾರು ಅಂತ ಹೇಳಿ ನನಗೆ ಗೊತ್ತಿಲ್ಲದೆ ನಾನು ನೋಡಿದ್ದೇನೆ ಅಂತ ಹೇಳುವಂಥದ್ದು ಅದು ಸತ್ಯಕ್ಕೆ ದೂರವಾದ ಮಾತಾಗ್ತದೆ. ಹಾಗೆ ಸ್ವೈಪರ್ ಕೆಲಸ ಮಾಡ್ತಾ ಇದ್ದು ಧರ್ಮಸ್ಥಳದಲ್ಲಿ ಇದ್ದೆ ಅನ್ನೋ ಮಾತು ಹೇಳ್ತಾ ಇದ್ದಾನೆ. ಧರ್ಮಸ್ಥಳದ ನೇತ್ರಾವತಿ ಸಮೀಪದಲ್ಲಿ ಶ್ರೀ ಕ್ಷೇತ್ರದ ವ್ಯವಸ್ಥೆಯಲ್ಲಿ ಒಂದಷ್ಟು ಜನ ಸ್ವೈಪರ್ ಕೆಲಸಗಳನ್ನು ಮಾಡ್ತಾ ಇದ್ರು. ಹೊರ ಊರಿನಿಂದ ಬಂದು ಅಲ್ಲಿ ಒಂದು ವಸತಿಯ ವ್ಯವಸ್ಥೆ ಮಾಡಿಕೊಂಡು ಅವರು ಸ್ವೈಪರ್ ಕೆಲಸ ಮಾಡ್ತಾ ಇದ್ರು. ಅವರು ಅಲ್ಲಿಯ ಎಲ್ಲಾ ಸ್ವಚ್ಛತೆಯ ಜೊತೆಗೆ ಬೇರೆ ಇತರ ಕೆಲಸಗಳಿಗೂ ಕೂಡ ಕೆಲಸವನ್ನು ಮಾಡ್ತಾ ಇದ್ರು. ಆ ಪೈಕಿ ಇವರು ಒಬ್ಬರು ಆಗಿರಬಹುದು, ಆಗದಿರಬಹುದು. ಆದ್ರೆ ಜನಗಳು ಮಾತನಾಡುವ ನಿಟ್ಟಿನಲ್ಲಿ ಅವರೇ ಅಂತ ಹೇಳುವಂಥದ್ದು ಹೇಳ್ತಾರೆ. ಆದ್ರೆ ಆ ದಿನದ ಒಂದಷ್ಟು ಚಿತ್ರಣವನ್ನು ನೋಡಿದ್ರೆ ಅಲ್ಲಿ ಇರುವಂತಹ ವ್ಯಕ್ತಿ ಅಥವಾ ಏನು ಈಗ ಸಾರ್ವಜನಿಕರು ಮಾತಾಡ್ತಾರೆ, ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿದಾಗ ಆ ವ್ಯಕ್ತಿಯ ಚರಿತ್ರೆಯನ್ನು ನೋಡಿದಾಗ ಸ್ವಲ್ಪ ಸರಿ ಇರಲಿಲ್ಲ. ಅಲ್ಲೆಲ್ಲ ಸ್ವಲ್ಪ ಬೇರೆ ಬೇರೆ ಇದೆಲ್ಲ ಮಾಡ್ತಾ ಇದ್ರು, ಏನು ಸಣ್ಣ ಪುಟ್ಟ ಕಳ್ಳತನಗಳು ಅದು ಇದೆಲ್ಲ ಆಗ್ತಾ ಇತ್ತು, ಅದು ಅವರ ಮೇಲೆ ಹೇಳ್ತಾ ಇದ್ರು. ಹಾಗಾಗಿ ಅವರು ಮಾಡಿದಾರಾ ಇಲ್ವಾ ಅಂತ ನನ್ನದಲ್ಲ. ಆದ್ರೆ ಈ ಆರೋಪಗಳೆಲ್ಲ ಆ ವ್ಯಕ್ತಿ ಏನು ಸ್ವಚ್ಛತೆಯನ್ನು ಮಾಡ್ತಿದ್ರು ಅವರ ಬಗ್ಗೆ ಇದ್ದದ್ದು ಸರಿ. ಆದ್ರೆ ಇದೇ ವ್ಯಕ್ತಿ ಅಂತೇಳಿ ನನಗೆ ಗೊತ್ತಿಲ್ಲ. ಮೊನ್ನೆ ಗ್ರಾಮ ಪಂಚಾಯತಿಗೆ SIT ಅಧಿಕಾರಿಗಳು ಬಂದು ಏನು 92ರಿಂದ 2014ರ ದಾಖಲೆಗಳನ್ನು ಕೊಡಿ ಅಂತ ಹೇಳುವಂತಹ ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇನ್ನೂ ಕ್ಲಿಯರ್ ಇದ್ದೇವೆ. ಯಾಕಂದ್ರೆ SIT ಅವರೇ ನಮ್ಮ ಹತ್ರ ಕೇಳಿದೆ ಅಂತ ಹೇಳಿದ್ರೆ ನಮ್ಮ ದಾಖಲೆಗಳಿಗೆ ತೂಕ ಇದೆ, ನಮ್ಮ ದಾಖಲೆಗಳು ನಾಳೆ ಮಾತನಾಡ್ತವೆ, ನಮ್ಮ ದಾಖಲೆಗಳು ನಾಳೆ ಸಾಕ್ಷಿಯಾಗಿ ನಿಲ್ತವೆ ಅಂತ ಹೇಳುವಂತ ಒಂದು ಖುಷಿ ಕೂಡ ಇದೆ ಸರ್, ನಮಗೆ ಭರವಸೆ ಕೂಡ ಇದೆ, ಸತ್ಯ ಹೊರಗೆ ಬರ್ತದೆ ಅಂತ. ಧನ್ಯವಾದ. ಇದು ಶ್ರೀನಿವಾಸ್ ಅವರ ಮಾತುಗಳು. ಅಂತಂದ್ರೆ ಎಲ್ಲ ರೀತಿಯ ದಾಖಲಾತಿಗಳಿದಾವೆ. ಯಾವುದೇ ಕೆಲಸ ಮಾಡಿರೋದಕ್ಕೆ ದಾಖಲಾತಿಗಳನ್ನ ಇಟ್ಕೊಂಡೇ ಮಾಡಿದ್ದೇವೆ. ಮಂಜುನಾಥನ ಆಶೀರ್ವಾದ, ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ನಮ್ಮ ಮೇಲಿದೆ. ಇದರಿಂದ ನಾವು ದೋಷಮುಕ್ತರಾಗಿ ಆಚೆ ಬರ್ತೀವಿ. ಯಾವುದೇ ಸಮಯದಲ್ಲಾದರೂ SIT ತನಿಖೆಗೆ ನಾನು ಸಿದ್ಧ ಅಂತಕ್ಕಂಥ ಮಾತನ್ನ ಶ್ರೀನಿವಾಸರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ, BM ರಿಪಬ್ಲಿಕ್ ಕನ್ನಡ, ಮಂಗಳೂರು.